ಪರ್ವತದ ಸರು ಪ್ರದೇಶವನ್ನು ಏರಿದೆ, ಪ್ರಪಾತ ಕೈಲಿದೆ, ನೀರನ್ನು ಈಜಾಡಿದೆ, ಕಾಡಿನ ಉದ್ದಗಲಕ್ಕೂ ಸಂಚರಿಸಿದೆ. ಆದರೆ ಬೇಕಾದ್ರೂ ಸಿಕ್ಕಲಿಲ್ಲ ನನಗೆ. ಮಲಗಿದ್ರೆ ನಿದ್ದೆ, ಎದ್ದರೆ ಮುದ್ದೆ, ಹೊಟ್ಟೆ ಛಾಯ್ ಅಂತ ತಾಳ ಹೋಗ್ತಾ ಇತ್ತು. ಎಷ್ಟು ವರಸಿದ್ರು ಏನೂ ಸಿಗಲಿಲ್ಲ. ಕಾಡು ಹಾದಿಯಲ್ಲಿ ಮುಂದುವರಿತಾ ಇದ್ರೆ ಕೆಲವರೆಲ್ಲ ಬೆಂಕಿ ಹಾಕಿದಾರಲ್ಲ, ಚಳಿ ಕಾಯಿದ್ರು. ಚಳಿ ಚಳಿ ಈ ಊರಿ ಶೇಖೆಗೆ ಬೆಂಕಿ ಹಾಕಿದ್ದಾರೆ. ನೋಡಿದೆ ಅಂತಾದ್ರೆ ತಿನ್ನುವುದಕ್ಕೆ ಯೋಗ್ಯವಾದಂತಹ ವಸ್ತುಗಳನ್ನು ಬೆಂಕಿ ಹಾಕ್ತಾ ಇದ್ದಾರೆ. ಆಕ್ಷೇಪಿಸಿದ್ದೆ ನನ್ನ ಕಣ್ಣ ಮುಂದೆ ಮತ್ತೊಬ್ಬ ಬೆಂಕಿ ಹಾಕಿ ಅವನ ಹಲ್ಲು ಮುಚ್ಚಿ ಮತ್ತೊಬ್ಬ ಕೈ ಎತ್ತಿದ, ಅವನ ಕೈ ಮುರಿದೆ, ಒಮ್ಮೆ ಆರ್ಭಟಿಸಿದೆ. ಅಲ್ಲಿ ಕುಳಿತವರೆಲ್ಲ ಎದ್ದು ಓಡಿದ್ರು. ಅಷ್ಟಾಗುವಾಗ ಹುಲ್ಲಿನ ಮನೆ ಉಂಟು ಸುತ್ತ, ಅದರ ಒಳಗಿದ್ದ ಕೆಲವರೆಲ್ಲ ಹೆಂಗಸರು ಹೊರಗೆ ಬಂದು ನನ್ನನ್ನು ನೋಡಿ ಭಯಭೀತರಾಗಿದ್ದಾರೆ. ಅದರಲ್ಲಿ ಒಬ್ಬರು ಹೇಳೋದು, ನಾವು ಓಡುವ ಧನುಗಂಧರ್ವ ಬಂದು ಓಡುವ. ಅಷ್ಟಾಗುವ ಮತ್ತೊಬ್ಬರು ಹೇಳುವ, ಅವ ಧನುಗಂಧರ್ವ ಅಲ್ಲ, ಅವ ಧನು ರಕ್ಕಸ, ಅವನ ದೈತ್ಯ ರಕ್ಕಸ ಗಂಧರ್ವ ಅಂತ ಅವರೊಳಗೆ ವಾದ. ನನಗೆ ನಾನು ಯಾರು ಅಂತ ನಿರ್ಣಯ ಹೇಳಿ, ನಾನು ರಕ್ಕಸನೋ ಗಂಧರ್ವನೋ ಅಂತ ನನಗೆ ನಿರ್ಣಯ ಇಲ್ಲ. ಒಟ್ಟು ಬದುಕಿದ್ರೆ ಸಾಕ. ಮತ್ತೆ ಇವರಿಗೆ ಯಾಕೆ ತಲೆ ಬೀಸಿ? ಒಂದು ಆರ್ಭಟ ಕೊಟ್ಟದ ತಡ, ಹೆಣ್ಣು ಮಕ್ಕಳೆಲ್ಲ ಓಡಿ ಸಿಕ್ಕಿದ್ದು ಇಲ್ಲ ಅಂತ ಆಯ್ತು. ಹಾಗೆ ಮುಂದುವರಿದು ನೋಡ್ತೇವೆ, ಹೊಟ್ಟೆ ಹಸಿರು ಸಿಕ್ಕಿಗೆ ಎಂತದ್ದೀಗ ಓಯ್
ಹುಳುಗಳ್ತಾ ಇದೆ. ಮನುಷ್ಯರದ್ದಾದಂತ ಬೊಬ್ಬೆ ಏಕೆ ಹಾಗೆ ಕುಣಿತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಬಹಳ ಮಂದಿ ಮಾನವರು ಸೇರಿಕೊಂಡಿದ್ದಾರೆ. ಒಳ್ಳೆಯದಾಯಿತು. ಮನುಷ್ಯರ ಮಾಂಸ ತಿನ್ನದೆ ಬಹಳ ಕಾಲವಾಗಿ ಹೋಯಿತು. ಈಗ ಇವರೆಲ್ಲ ಸೇರಿದ್ದಾರಲ್ಲ, ಒಂದು ಒಳ್ಳೆ ಆಹಾರ ಸಿಕ್ಕಿದ ಹಾಗಾಯ್ತು. ಮನುಷ್ಯರ ಮಾಂಸ ತಿನ್ನುವುದಕ್ಕೆ ಬಹಳ ರುಚಿ ರುಚಿ. ಉಪ್ಪು ಹುಳಿ ಖಾರ ಏನು ಬೇಡ, ಎಲ್ಲ ಮೊದಲೇ ಬೇಕಾದಷ್ಟು ತಿಂದಿರ್ತಾರೆ. ಕೆಲವು ಮನುಷ್ಯರು ಉಪ್ಪು ಉಪ್ಪು, ಕೆಲವು ಮನುಷ್ಯರು ಖಾರ, ಇನ್ನು ಕೆಲವು ಮನುಷ್ಯರು ಹುಳಿ, ಇನ್ನು ಕೆಲವರು ಕಾಶಿ ಕಾಶಿ ಕಾಶಿ. ಒಳ್ಳೆಯದು. ರುಚಿ ರುಚಿಯಾದಂತಹ ಮನುಷ್ಯರ ಮಾಂಸ ತಿನ್ನುವಂತಹ ಕಾಲ ಸನ್ನಿಹಿತವಾಗಿದೆ. ಈ ಕ್ಷಣವೇ